Hi from Cochin Airport. ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ನನ್ನ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿರುವಂಥ ಡೊಮೆಸ್ಟಿಕ್ ಲೌಂಜ್ದು ಒಂದು ಸಣ್ಣ ಗ್ಲಿಮ್ಸ್, ಜೊತೆಗೆ ಯಾವ ರೀತಿ ಏರ್ಪೋರ್ಟ್ ಲೌಂಜಲ್ಲಿ ಬರೀ ₹2 ಒಂದು ಭರ್ಜರಿ ಬೊಫೆ ಊಟನ ನೀವು ಎಂಜಾಯ್ ಮಾಡಿ ರಿಲ್ಯಾಕ್ಸ್ ಮಾಡ್ಬೋದು ಅಂತ ಆ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಡೊಮೆಸ್ಟಿಕ್ ಲೌಂಜ್ನ ಮುಗಿಸ್ಕೊಂಡು ನಮ್ಮ ಬೋರ್ಡಿಂಗ್ ಗೇಟ್ E8 ಹತ್ರ ಬಂದಿದ್ದೀವಿ. ಸೊ ಇನ್ನು ಒಂದು 15-20 ಮಿನಿಟ್ಸ್ ಇದೆ ಬೋರ್ಡಿಂಗ್ ಸ್ಟಾರ್ಟ್ ಆಗಲಿಕ್ಕೆ. ಇಲ್ಲೇ ಜಸ್ಟ್ ಈ ಒಂದು ವ್ಯೂನ ಎಂಜಾಯ್ ಮಾಡ್ತಾ ಇರೋದು, ಲೈಕ್ ಫ್ಲೈಟ್ಸ್ ಹೋಗೋದು ನೋಡ್ತಾ ಇರ್ಬೋದು. ಹಾಂ, ವ್ಯೂ ಚೆನ್ನಾಯ್ತಲ್ವಾ? ಸೊ ಕೊಚ್ಚಿ ಫ್ಲೈಟ್ನ ಬೋರ್ಡ್ ಮಾಡ್ತಾ ಇದ್ದೀವಿ. ಆನ್ ಟೈಮ್ ಇದೆ ಫ್ಲೈಟ್. ಸೂಪರ್ ಎಕ್ಸೈಟೆಡ್. ಎಲ್ಲಿ ರೀಚ್ಡ್ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೇಗನೆ ಬಂತು, ಆಲ್ಮೋಸ್ಟ್ ಲೈಕ್ 45 ಮಿನಿಟ್ಸ್. ಬಟ್ ನಮಗೆ ಕಿವಿ ತುಂಬ ನೋವು ಬಂತು ಈ ಸಲ. ಸಿಕ್ಕಾಪಟ್ಟೆ ಕಿವಿ ಸಿಕ್ಕಾಪಟ್ಟೆ ನೋಯ್ತಾಯಿತ್ತು. ಸೊ ಆಮೇಲೆ ಲ್ಯಾಂಡ್ ಆಗ್ತಿದ್ದಂಗೆ ಒಂದು ನೆಕ್ಸ್ಟ್ ಕನೆಕ್ಟಿಂಗ್ ಫ್ಲೈಟ್ ಇದೆಯಲ್ಲ, ಸೊ ಅದು 1 hour ಪೋಸ್ಟ್ಪೋನ್ ಆಗಿದೆ, ಡಿಲೇ ಆಗಿದೆ. ಸೊ ಆಲ್ಮೋಸ್ಟ್ ಈಗ 2 hours ಫ್ಲೈಟ್ ಡಿಲೇ ಆಗಿದೆ. ಹಾಯ್ ಫ್ರಮ್ ಕೊಚಿನ್ ಏರ್ಪೋರ್ಟ್. ಸೊ ನೆಕ್ಸ್ಟ್ ಲೇ ಓವರ್ ಇರೋದು ನಮ್ಗೆ ಲೈಕ್ ಕನೆಕ್ಟಿಂಗ್ ಫ್ಲೈಟ್ ಕೊಚ್ಚಿಯಿಂದ ವಿಯೆಟ್ನಾಮ್ಗೆ. ಸೊ ಟರ್ಮಿನಲ್ 3ಗೆ ಹೋಗಬೇಕು ನಾವು. ಸೊ ಟರ್ಮಿನಲ್ 3ಗೆ ಇಲ್ಲೆಲ್ಲೋ ಮೆಟ್ರೋ ಲಿಂಕ್ ಬಸ್ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಯಂತೆ. ಸೊ ಟರ್ಮಿನಲ್ 1ಇಂದ ಟರ್ಮಿನಲ್ 3ಗೆ ಹೋಗಬೇಕು. ಸೊ ವಿಲ್ ಸಿ ಹೌ ಅಂತ. ಸೊ ಹಾಗೇನೆ ಕೊಚ್ಚಿ ಏರ್ಪೋರ್ಟ್ದು ಒಂದು ಸಣ್ಣ ಗ್ಲಿಮ್ಸ್ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ವೆದರ್ ವಾರ್ಮ್ ಆಗಿ ಐತಲ್ಲ, ಮಳೆ ಬಂದಿದ್ರು ಮಳೆ ಸಮುದ್ರ ಆಜು ಬಾಜು ಇವೆಲ್ಲ. ಸೊ ಮಳೆ ಬಂದಿದೆ, ಬಟ್ ವಾರ್ಮ್ ಇದೆ. ಜನ ಇದ್ದಾರೆ. ಒನ್ ಆಫ್ ದ ಬಿಸಿಯೆಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಎಸ್ಪೆಷಲಿ ಈ ಕಡೆ ಕನೆಕ್ಟಿಂಗ್ ಫ್ಲೈಟ್ಸ್ಗೆ ಎಸ್ಪೆಷಲಿ. ನಮ್ಮ ಬ್ಯಾಂಗ್ಳೂರ್ಗೆ ಚೆನ್ನೈ ಒಂದು ಬಿಟ್ಟರೆ ನೆಕ್ಸ್ಟ್ ಕೊಚ್ಚಿ, ಅದರ್ವೈಸ್ ಬಾಂಬೆ ಮುಂಬೈಗೆ ಹೋಗ್ಬೇಕಾಗತ್ತೆ. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿದೆ. ಏನಪ್ಪಾ ಅಂತಂದ್ರೆ ಈ ಒಂದು ಏರ್ಪೋರ್ಟ್ ಬಂದು ಫಸ್ಟ್ ಎವರ್ ಫುಲ್ಲಿ ಸೋಲಾರ್ ಪವರ್ಡ್ ಏರ್ಪೋರ್ಟ್ ಇನ್ ದ ವರ್ಲ್ಡ್. ಸೊ ನಾವೇನು ಎಕ್ಸಿಟ್ ಆದ್ವಿ ಅದು ಟರ್ಮಿನಲ್ 1. ಸೊ ಅಲ್ಲಿ ನಿಮಗೆ ಟರ್ಮಿನಲ್ 3 ಇದೆ. ಸೊ ಅಲ್ಲಿಂದ ಆಲ್ಮೋಸ್ಟ್ ಸ್ಟ್ರೈಟ್ ನಡ್ಕೊಂಡು ಬಂದ್ವಿ. ಇನ್ನು ಅಷ್ಟು ದೂರ ನಡ್ಕೊಂಡು ಹೋಗೋದಿದೆ. ವೆಲ್ಕಮ್ ಟು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ ಮತ್ತು ಲಾರ್ಜೆಸ್ಟ್ ಏರ್ಪೋರ್ಟ್ ಇನ್ ಕೇರಳ ಅಂತ ಹೇಳ್ಬೋದು. ಜೊತೆಗೆ ಇಡೀ ಇಂಡಿಯಾದಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ 5th ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತಲೇ ಹೇಳ್ಬೋದು ಫಾರ್ ಇಂಟರ್ನ್ಯಾಷನಲ್ ಟ್ರಾಫಿಕ್. ಸೊ ಡಿಪಾರ್ಚರ್ಗೆ ಇಲ್ಲೊಂದು ಲಿಫ್ಟ್ ಇದೆ. ಸೊ ಈ ಲಿಫ್ಟಲ್ಲಿ ಹತ್ಕೊಂಡು
ಮೇಲ್ಗಡೆ ಡಿಪಾರ್ಚರ್. ಡಿಪಾರ್ಚರ್ ಅರೈವಲ್ ಬ್ಲಾಕ್. ಒಂದು ನಿಮಿಷ, ಇವೆರಡು ಇದಾಗುತ್ತೆ. 1 2 3 4 ಅಲ್ವಾ? ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡಿಪಾರ್ಚರ್ ಗೇಟ್ಸ್. ಸೊ ನಮ್ದು A22 ಇದೆ ಈ ಕಡೆ. ಈಗ ಫಸ್ಟ್ ಚೆಕ್ ಇನ್ ಮಾಡಿ, ಚೆಕ್ ಇನ್ ಆಗಿದ ನಂತರ ಇಮಿಗ್ರೇಷನ್ ಸೆಕ್ಯೂರಿಟಿ ಚೆಕ್ ನ ಮುಗಿಸಿ ನಿಮಗೆ ಸಿಗ್ತೀನಿ. ಕೊಚ್ಚಿನ್ ಏರ್ಪೋರ್ಟ್ ಅಲ್ಲಿ ಬ್ಯಾಗೇಜ್ದು ಚೆಕ್ ಇನ್ ಮುಗಿಸ್ಕೊಂಡು, ಇಮಿಗ್ರೇಷನ್ ಮುಗಿಸ್ಕೊಂಡು, ಸೆಕ್ಯೂರಿಟಿನು ಚೆಕ್ ನ ಮುಗಿಸ್ಕೊಂಡು ನಾವು ತಲುಪಿದ್ದು ಅರ್ತ್ ಲೌಂಜ್ಗೆ. ಸೊ ಈ ಒಂದು ಅರ್ತ್ ಲೌಂಜ್ ಬಂದು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 3 ಅಲ್ಲಿ ಇದು ಇದೆ. ಸೊ ನಾವು ನೋಡ್ದಂಗೆ ಇಲ್ಲಿ ಮೆಜಾರಿಟಿ ಎಲ್ಲ ಕಾರ್ಡ್ಸು ಎಕ್ಸೆಪ್ಟ್ ಆಗತ್ತೆ. ಜೊತೆಗೆ ನಾನು ಒಂದು ಹೇಳೋದೇನಂತಂದ್ರೆ, ನಿಮ್ಮ ಹತ್ರ ಯಾವುದೇ ಕ್ರೆಡಿಟ್ಸ್ ಕಾರ್ಡ್, ಡೆಬಿಟ್ ಕಾರ್ಡ್ಸ್ ಇರಲಿ, ಸೊ ಅದನ್ನ ಬಂದು ಇಲ್ಲಿ ಟೆಸ್ಟ್ನ ಮಾಡಿಸಿ ಈ ಒಂದು ಬೆನಿಫಿಟ್ನ ನೀವು ಪಡ್ಕೋಬಹುದು. ಯಾಕೆ ಅಂತಂದ್ರೆ ಈ ಒಂದು ಏರ್ಪೋರ್ಟ್ ಲೌಂಜ್ ಅಲ್ಲಿ ನಿಮಗೆ ಬರೀ ₹2 ಒಂದು ಬೊಫೆ ಊಟನ ನೀವು ಎಂಜಾಯ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ರಿಲ್ಯಾಕ್ಸ್ನ ಸಹ ಮಾಡ್ಕೋಬಹುದು ಬಿಫೋರ್ ಯು ಬೋರ್ಡ್ ಯೋರ್ ಫ್ಲೈಟ್. ಸೊ ಇಲ್ಲಿ ನಾನು ಪೂರಿ, ಪನ್ನೀರ್ ಗ್ರೇವಿ, ತರಕಾರಿ, ಸಾರಿ, ಇಲ್ಲಿ ನಾನು ಚಪಾತಿ, ಪನ್ನೀರ್ದು ಗ್ರೇವಿ, ರೈಸ್, ಪಲ್ಯ, ಮೊಸರನ್ನ ತಗೊಂಡಿದ್ದೀನಿ. ರಾಯ್ತಾ, ಮೊಸರು, ರಾಯ್ತಾ, ಮೊಸರು ಮಾತೇ ಇಲ್ಲ. ಇದು ಕೊಚ್ಚಿಂದು ಲೌಂಜ್ ಏರಿಯಾ, ಅರ್ತ್ ಲಾಂಚ್. ಬ್ಯಾಂಗ್ಳೂರಲ್ಲಿ 080 ಅಲ್ವಾ? ದಿಸ್ ಇಸ್ ನೋನ್ ಆಸ್ ಅರ್ತ್ ಲಾಂಚ್. ಅರ್ತ್ ಲಾಂಜ್. ಸೆಕ್ಯೂರಿಟಿ ಪಾಸ್ ಆಗಿ ಲೈಕ್ ಫ್ರಂಟ್ ಅಲ್ಲೇನೆ ಒಂದು ಎಸ್ಕಲೇಟರ್ ಇದೆ, ಎಕ್ಸಿಕ್ಯೂಟಿವ್ ಲಾಂಚ್ ಅಂತ. ಸೊ ನೀವು ಅದು ಬಂದ್ರೆ ಯು ವಿಲ್ ಗೆಟ್ ದಿಸ್ ಲಾಂಚ್. ಡೂ ಚೆಕ್ ಇಟ್ ಔಟ್. ಐ ಥಿಂಕ್ ಮೆಜಾರಿಟಿ ಎಲ್ಲ ಕಾರ್ಡ್ಸು ಕಾರ್ಡ್ಸ್ ವರ್ಕ್ ಆಗ್ತಿದೆ. ಎಲ್ಲ ಕಾರ್ಡ್ಸ್ ಯಾವ್ದಾದ್ರು ಟ್ರೈ ಮಾಡ್ಬೋದು. ಬೆಂಗಳೂರಲ್ಲಿ ಲಿಮಿಟೇಷನ್ಸ್ ಇದ್ದಂಗೆ ಇಲ್ಲಿಲ್ಲ. ಫುಡ್ ಓಕೆ, ಚೆನ್ನಾಗಿದೆ. ರಾತ್ರಿ ರಾತ್ರಿ 11:20 ತಿಂತಿರೋದು ನಾವು ಇದನ್ನ. 11:20 ಸಿಕ್ಕಿರೋದು ಹೆಚ್ಚು. ಊಟನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದ್ವಿ ನಾವು ಕೊಚ್ಚಿದು ಡ್ಯೂಟಿ ಫ್ರೀ ಏರಿಯಾಗೆ. ಸೊ ಈ ಒಂದು ಡ್ಯೂಟಿ ಫ್ರೀ ಏರಿಯಾ ಸ್ವಲ್ಪ ಮುಗಿಸ್ಕೊಂಡು ಮುಂದಕ್ಕೆ ಹೋದ್ರೇ ನಮಗೆ ಡಿಪಾರ್ಚರ್ ಗೇಟ್ಸ್ಗಳು ಸಿಗತ್ತೆ. ಸುಮಾರು ಅಂಗಡಿಗಳಿತ್ತು, ಜೊತೆಗೆ 11:30-12 ಗಂಟೆ ಆದ್ರೂ ಸುಮಾರು ಶಾಪ್ಸ್ಗಳು ಓಪನ್ ಆಗಿತ್ತು. ಮತ್ತು ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ ಇಲ್ಲಿನ ಕುರ್ಚಿಗಳು ನೋಡಿ, ಮರದ ಕುರ್ಚಿಗಳಿದೆ. ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಚೆಕ್ ಇನ್, ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಎಸ್ಪೆಷಲಿ ನಾವು ನೋಡಿದ್ದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲ ಅಥವಾ ಡೊಮೆಸ್ಟಿಕ್ ಏರ್ಪೋರ್ಟ್. ಜೊತೆಗೆ ಇಲ್ಲಿ ಕೊಚ್ಚಿನಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಲೈಕ್ ಈಚ್ ಆ್ಯಂಡ್ ಲೈಕ್ ಈವನ್ ಕ್ಯಾಬಿನ್ ಬ್ಯಾಗು ಸಹ ಚೆಕ್ ಮಾಡ್ತಿದ್ರು. ಯಾಕೆಂದರೆ ನಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಕ್ಯಾಬಿನ್ ಬ್ಯಾಗ್ಸ್ ಏನು ಚೆಕ್ ಮಾಡಿರಲಿಲ್ಲ, ಲೈಕ್ ಎಷ್ಟು ವೆಯ್ಟ್ ಇದೆ ಏನು ಅಂತ. ಬಟ್ ಕೊಚ್ಚಿನ್ ಏರ್ಪೋರ್ಟಲ್ಲಿ ಚೆಕ್ ಮಾಡಿದ್ರು. ಈವನ್ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ, ಈಚ್ ಆ್ಯಂಡ್ ಎವ್ರಿ ಐಟಮ್ ನೀವು ನಿಮ್ಮ ಟ್ರೇಗೆ ಹಾಕಿ ಸೆಕ್ಯೂರಿಟಿ ಚೆಕ್ಗೆ ಕಳಿಸ್ಬೇಕು. ಸೊ ಸ್ವಲ್ಪ ಕಂಪ್ಯಾರಿಟಿವ್ಲಿ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇದೆ, ವಿಚ್ ಈಸ್ ಓಕೆ. ಬಟ್ ನಮ್ದೆಲ್ಲ ಸ್ಮೂತಾಗಿ ನಡೀತು. ಈವನ್ ಇಮಿಗ್ರೇಷನು ಅಷ್ಟೇ, ಏನು ಕ್ವೆಶನ್ಸ್ ಏನು ಕೇಳಿಲ್ಲ. ಜಸ್ಟ್ ನಮ್ಮ ಪಾಸ್ಪೋರ್ಟ್ ಮತ್ತು ಬೋರ್ಡಿಂಗ್ ಪಾಸ್ನ ಸಬ್ಮಿಟ್ ಮಾಡಿದ್ವಿ, ಅವರು ಸ್ಟ್ಯಾಂಪ್ ಹಾಕಿ ಫೋಟೋ ಹೊಡೆದು ಕೊಟ್ಟರು. ಸೊ ಎಲ್ಲ ಆಯಿತು. ಜೊತೆಗೆ ಇಲ್ಲಿ ಲೌಂಜ್ ಟ್ರೈ ಮಾಡಿದ್ವಿ. ಇಲ್ಲಿ ಲೌಂಜ್ ಹೆಸರು ಬಂದರು ಅರ್ತ್ ಲೌಂಜ್ ಅಂತ. ಸೊ ಊಟ ಮಿನಿಮಮ್ ಆಗಿತ್ತು, ಲೈಕ್ ವೆನ್ ಕಂಪೇರ್ ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಲೌಂಜ್. ಅಷ್ಟಿಲ್ಲ. ಫುಡ್ ಇಸ್ ಓಕೆ, ಬಟ್ ಆಂಬಿಯನ್ಸ್ ಅಷ್ಟಿಲ್ಲ. ಈವನ್ ಮೆನ್ಯೂ ಕಂಪ್ಯಾರಿಟಿವ್ಲಿ ಇರಲಿಲ್ಲ. ಬಟ್ ಓಕೆ, ಫುಡ್ ಕ್ವಾಲಿಟಿ ಚೆನ್ನಾಗಿತ್ತು. ನಾವು 11:30 ತಿಂದಿದ್ದು. ಫುಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಬಟ್ ಇಫ್ ವಿ ಕಂಪೇರ್ ವಿತ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಫ್ಕೋರ್ಸ್ ಅದು ಸ್ವಲ್ಪ ಲಕ್ಸುರಿ ಅಥವಾ ಗ್ರ್ಯಾಂಡಾಗೇ ಇತ್ತು. ಈವನ್ ಮೆನ್ಯೂಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಓಕೆ, ಲೈಕ್ ಚೆನ್ನಾಗಿತ್ತು ಊಟದ ವೈಸ್. ಅದಾಯಿತು. ಇವಾಗ ನಮ್ಮದು 1:40 2 o'clock 1:40 ಅದು ಹೊರಡಷ್ಟರಲ್ಲಿ 2 ಆಗುತ್ತೆ. ಅರೌಂಡ್ 2 o'clock ನಮ್ಮ ಬೋರ್ಡಿಂಗ್ ಟೈಮ್ ಇರೋದು. ಸೊ ಈಗ ಬೋರ್ಡಿಂಗ್ ಗೇಟ್ ಹತ್ರ ಹೋಗಬೇಕು. ಸೊ ಬನ್ನಿ, ಇದು ಈಗ ಡ್ಯೂಟಿ ಫ್ರೀ ಕೌಂಟರ್ನ ದಾಟಿ ನಮ್ಮ ಬೋರ್ಡಿಂಗ್ ಗೇಟ್ ಹತ್ರ ಹೋಗೋಣ.
ನಡ್ಕೊಂಡೆ ಹೋಗ್ಬೋದು. ಓ ರಾತ್ರಿ 1:30. ಸೊ ಈಗ ಬೋರ್ಡಿಂಗ್ ಆಗಿದೆ. ಸೊ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ. ಫೈನಲಿ ದೇಶ ಬಿಟ್ಟು ಹೋಗ್ತಾ ಇದ್ದೀವಿ. ನಂಗೆ ಇಡೀ ದಿನ ತುಂಬಾ ಲಾಂಗ್ ಡೇ ಅನ್ಸ್ತು. ಲೈಕ್ ವಿ ಸ್ಟಾರ್ಟೆಡ್ ಆ ಡೇ ಅಟ್ 4:30. ಈಗ 1:30. ಲಿಟ್ರಲಿ ನಿದ್ದೆನೇ ಇಲ್ಲ, ನಿದ್ದೆ ಇಲ್ಲ. ನಾನು ಮಲ್ಗೋಣ ಅನ್ಕೊಂಡೆ ಕೊಚ್ಚಿಯಿಂದ, ಬೆಂಗಳೂರು ಟು ಕೊಚ್ಚಿ ಬರ್ಬೇಕಿದ್ರೆ ನಿದ್ದೆ ನೆಟ್ಟಿಗೆ ಬರಲಿಲ್ಲ. ಹೋಪ್ ಈಗ ನಿದ್ದೆ ಬಂದ್ರೆ ಸಾಕಾಗಿದೆ. ಸಿಗ್ತೀವಿ ವಿಯೆಟ್ನಾಮಲ್ಲಿ. ಅಷ್ಟೇ, ಏನು ಹೇಳಕ್ಕಾಗಲ್ಲ. ಸಿಗ್ತೀವಿ ವಿಯೆಟ್ನಾಮಲ್ಲಿ. ಇವಾಗ ಸ್ವಲ್ಪ ಮಲ್ಕೊಳಕ್ ಟ್ರೈ ಮಾಡ್ತೀವಿ. ರಾತ್ರಿ 2 ಗಂಟೆಗೆ ಫ್ಲೈಟ್ ಡಿಪಾರ್ಚರ್ ಆಗಿದ್ದಕ್ಕೆ ನಾವು ವಿಯೆಟ್ನಾಂಗೆ ಬಂದು ತಲುಪಿದ್ದು ಬೆಳಗ್ಗೆ 7 ಗಂಟೆ ಸುಮಾರಿಗೆ. ಸೊ 7 ಗಂಟೆಗೆ ಬಂದ ತಕ್ಷಣನೇ ಫಸ್ಟ್ ನಾವು ಇಮಿಗ್ರೇಷನ್ನ ಮುಗಿಸ್ಕೊಂಡ್ವಿ. ಇಲ್ಲಿ ಏನು ನೀವು ಕ್ಯೂ ನೋಡ್ತಾ ಇದ್ದೀರಾ, ಇದಿಷ್ಟು ಇಮಿಗ್ರೇಷನ್ಗೆ ನಿಂತಿರುವಂಥದ್ದು. ಸೊ ವಿಯೆಟ್ನಾಮಲ್ಲಿ ನಾವು ಫಸ್ಟ್ ಲ್ಯಾಂಡ್ ಆಗಿರೋದು ಹೋಚಿಮಿನ್ ಅನ್ನೋ ಸಿಟಿಗೆ. ಸೊ ಈ ಒಂದು ಹೋಚಿಮಿನ್ ಸಿಟಿನ ಫಸ್ಟು ಎಕ್ಸ್ಪ್ಲೋರ್ ಮಾಡೋಣ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಈ ಒಂದು ಸೀರೀಸ್ ಕಂಟಿನ್ಯೂ ಆಗುತ್ತೆ. ಸೊ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಬಾಯ್ ಗಾಯ್ಸ್.